ಲೋಕಸಭಾ ಚುನಾವಣೆ ದಿನಾಂಕ ಸಮೀಪಿಸುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಿವೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಕಾರಣಕ್ಕೆ ಪ್ರಚಾರದಿಂದ ಈವರೆಗೂ ದೂರವಿದ್ದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಿ.ವಿ. ಮಂಜುನಾಥ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಮೂಲ ಬಿಜೆಪಿ ಮುಖಂಡರ ಸಭೆ ಕರೆದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಒಗ್ಗಟ್ಟಿನಿಂದ ಶ್ರಮಿಸುವಂತೆ ಕರೆ ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಧ್ರುವೀಕರಣ ನಡೆಯುತ್ತಿದೆ. ಪ್ರತಿನಿತ್ಯ ಪಕ್ಷಾಂತರ ಪ್ರಕರಣಗಳು ಒಂದಲ್ಲ ಒಂದು ಬಹಿರಂಗವಾಗುತ್ತಲೇ ಇದ್ದು, ವಿವಿಧ ನೆಪ ನೀಡುತ್ತಿರುವ ಮುಖಂಡರು ಮತ್ತು ಕಾರ್ಯಕರ್ತರು ಪಕ್ಷಾಂತರದತ್ತ ಮುಖ ಮಾಡುತ್ತಲೇ ಇದ್ದಾರೆ. ಈ ನಡುವೆ ಕಳೆದ ಹಲವು ದಿನಗಳಿಂದ ಪ್ರಚಾರದಿಂದ ದೂರವಿದ್ದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಿ.ವಿ. ಮಂಜುನಾಥ್ ಅವರ ಬಗ್ಗೆ ಹಲವು ಅನುಮಾನಗಳು ಇದ್ದವು. ಆದರೆ ಇಂದು ಮೂಲ ಬಿಜೆಪಿ ಮುಖಂಡರ ಸಭೆ ಕರೆಯುವ ಮೂಲಕ ಎಲ್ಲರ ಅನುಮಾನಗಳಿಗೆ ಅವರು ತೆರೆ ಎಳೆದಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ತಮ್ಮ ನಿವಾಸದಲ್ಲಿ ಇಂದು ಮೂಲ ಬಿಜೆಪಿ ಮುಖಂಡರ ಸಭೆ ಕರೆದ ಡಾಕ್ಟರ್ ಜಿ.ವಿ. ಮಂಜುನಾಥ್ ತಮಗೆ ಅಭ್ಯರ್ಥಿ ಮುಖ್ಯವಲ್ಲ, ಪ್ರಧಾನಿ ಮೋದಿ ಅವರೇ ಮುಖ್ಯವಾಗಿದ್ದು, ಪ್ರಧಾನಿ ಮೋದಿ ಅವರನ್ನು ಪ್ರತಿನಿಧಿಸುತ್ತಿರುವ ಡಾಕ್ಟರ್ ಕೆ. ಸುಧಾಕರ್ ಅವರ ಪರ ಪ್ರಚಾರ ನಡೆಸುವ ಜೊತೆಗೆ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಲು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸುವಂತೆ ಮನವಿ ಮಾಡಿದ್ದಾರೆ. ಮೂಲ ಬಿಜೆಪಿ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಜಿ.ವಿ. ಮಂಜುನಾಥ್, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಹಿಂದಿನಿಂದಲೂ ಇದೆ, ಈಗಲೂ ಇದೆ. ಆದರೆ ಗೆಲ್ಲಲು ಅಗತ್ಯವಿರುವಷ್ಟು ಮತಗಳು ಈವರೆಗೂ ಇಲ್ಲದಿರಬಹುದು. ಕಳೆದ 40 ವರ್ಷಗಳಿಂದಲೂ ಪಕ್ಷಕ್ಕಾಗಿ ದುಡಿಯುತ್ತಿರುವವರು ಯಾವುದೇ ಪಕ್ಷಾಂತರ ಮಾಡದೆ ಬಿಜೆಪಿಗಾಗಿಯೇ ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ. ಇಂತಹ ನಾಯಕರು ಮತ್ತು ಕಾರ್ಯಕರ್ತರ ಬಲ ಬಿಜೆಪಿಗೆ ಇದ್ದು, ಇವರ ಶ್ರಮದಿಂದ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಬಿಜೆಪಿ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗ ಬಿ.ವಿ. ಕೃಷ್ಣ ಅವ್ರಿಗಾಗಲಿ ನಮಗಾಗಲಿ ಬಿಜೆಪಿ ಬಿಟ್ಟು ನಮಗೆ ವ್ಯಕ್ತಿ ಮುಖ್ಯ ಅಲ್ಲ. ಇವತ್ತು ಹೇಳ್ತೀನಿ, ನಮಗೆ ಪಕ್ಷ ಮುಖ್ಯ, ಪಕ್ಷಕ್ಕಾಗಿ ದುಡಿಯೋರು. ಇವತ್ತು ಬಿಜೆಪಿಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದೆ. ಇವತ್ತು ನರೇಂದ್ರ ಮೋದಿಗಳು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದು ನಮ್ಮ ದೇಶದ ಸೌಭಾಗ್ಯ. ಯಾಕೆಂದರೆ ಒಂದು ನೋವನ್ನು ನಮ್ಮನ್ನು ಕಾಡ್ತಾನೆ ಇದೆ, ಈಗಲೂ ಕಾಡ್ತಾ ಇದೆ. ಇಲ್ಲಿ ಅನೇಕರು ಅವರು ಈಗಿರ್ತಕ್ಕಂಥ ಯಾರು ಅಭ್ಯರ್ಥಿಗಳಿದ್ದಾರೆ, ಸುಧಾಕರ್ ಅವ್ರ ಜೊತೆಯಲ್ಲಿ ಅನೇಕರು ಇದ್ದೀರಾ ನೀವು. ಆದರೆ ನಮ್ಮ ಹಳಬರು ಹೇಳ್ತಾ ಇರ್ತಾರೆ, ಎಲ್ಲೋದ್ರೂ ಮೀಟಿಂಗ್ಗಳಲ್ಲಿ ಬಿ ಜೆ ಪಿಗೆ ಏನಿತ್ತು, ನಾನು ಬಂದ ಮೇಲೆ ಬಿ ಜೆ ಪಿ ಆಯಿತು ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಇವತ್ತು ನೀವು ಅನ್ಕೋಬೋದು ಏನಪ್ಪ ಅಂತ, ಆದರೆ ಅವರು ಬೇರೆ ಥರ ತಗೊಂಡ್ರೆ ಅದಕ್ಕೆ ನಾನು. ಆದರೆ ಒಂದು ಮಾತನ್ನು ಮಾತ್ರ ಹೇಳ್ತೀನಿ, ನಮ್ಮ ರಕ್ತ ತೆಗೆದ್ರೂ ಬಿ ಜೆ ಪಿ. ಇವತ್ತು ನರೇಂದ್ರ ಮೋದಿಯವರು ಇವರು ದೇಶದ ಹಿತಕ್ಕಾಗಿ, ದೇಶದ ಐಕ್ಯತೆಗಾಗಿ, ದೇಶದ ಭದ್ರತೆಗಾಗಿ, ಬಡವರ ಚಿಂತೆಗಾಗಿ, ಬಡವರ ಏಳಿಗೆಗಾಗಿ ಮತ್ತು ಸರ್ವೋನ್ಮುಖ ಏಳಿಗೆಗಾಗಿ ಇವತ್ತು ವಿಶ್ವ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಅಂಥ ಒಂದು ಕಾರ್ಯ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರನ್ನು ನಾವು ಬಿಟ್ಟು ಬೇರೆಯವ್ರಿಗಾದರೂ ಯಾರಿಗಾದರೂ ನಾವು ಮಾಡಿದ್ದೆ ಆದರೆ ನಿಜವಾಗಲೂ ನಾವು ಮುಟ್ಟಾಳರಾಗ್ತೀವಿ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಯಾಕೆಂದರೆ ಇವತ್ತು ಈ ಪರಿಸ್ಥಿತಿಗಳಲ್ಲಿ ಇವತ್ತು ಏನಿದೆ, ಇವತ್ತು ದೇಶದ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು. ಅದರ ಜೊತೆಯಲ್ಲಿ ನರೇಂದ್ರ ಮೋದಿಯನ್ನು ಬಲಪಡಿಸಲು ಇಲ್ಲಿರ್ತಕ್ಕಂಥ ಅಭ್ಯರ್ಥಿ ಯಾರು ಕೊಟ್ಟಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲಿಸ್ತಕ್ಕಂಥದ್ದು. ಈಗ ನಮಗೂ ಅವ್ರಿಗೂ ಏನೇ ಇದ್ರೂ ನಾವು ನೋಡ್ತಕ್ಕಂಥದ್ದು ಪಕ್ಷ ನರೇಂದ್ರ ಮೋದಿ. ನಮ್ಮ ಮೊದಲ ಐಕ್ಯತೆ ನರೇಂದ್ರ ಮೋದಿ ಅವರು ಗೆಲ್ಲಬೇಕು ಅಂತಕ್ಕಂಥದ್ದು. ಇವತ್ತು ನಾಳೆ ದಿವಸ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ. ದಯವಿಟ್ಟು ತಾವುಗಳೆಲ್ಲ ಅದಕ್ಕೆ ಇವತ್ತು ನರೇಂದ್ರ ಮೋದಿಯವರು ನಾಳೆ ಬರೋ ದಿವಸ ಮುಂಚೆ ನಾನು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನರೇಂದ್ರ ಮೋದಿಯವರ ಬರುವಿಕೆಗೆ ಜನರನ್ನು ಸೇರಿಸಬೇಕು ಅಂತಕ್ಕಂಥ ಒಂದು ಕಳಕಳೆಯನ್ನು ಮನವಿಯನ್ನು ಮಾಡ್ತೀನಿ. ಇನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದು, ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರಲ್ಲಿ ಇದು ಮಿಂಚಿನ ಸಂಚಾರ ಮೂಡಿಸುತ್ತಿದೆ. ಪ್ರಧಾನಿಗಳ ಕಾರ್ಯಕ್ರಮದಲ್ಲಿ ಹೆಚ್ಚು ಜನರು ಭಾಗವಹಿಸುವಂತೆ ಮುಖಂಡರು ಮತ್ತು ನಾಯಕರು ಶ್ರಮಿಸಬೇಕು. ನಾಳಿನ ಪ್ರಧಾನಿ ಕಾರ್ಯಕ್ರಮದ ಯಶಸ್ವಿ ನಂತರ ಪ್ರತಿನಿತ್ಯ ಮನೆ ಮನೆಗೆ ಭೇಟಿ ನೀಡಿ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿರುವ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಂತೆ ಮಂಜುನಾಥ್ ಕರೆ ನೀಡಿದರು. ಈ ವೇಳೆ ಸಭೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ. ಸುಧಾಕರ್ ಅವರು ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ಆರೋಪಗಳ ಸುರಿಮಳೆಯನ್ನೇ ಮಾಡಿದರು. ಚುನಾವಣೆಗಳು ಸಮೀಪಿಸಿದ್ದರೂ
ಈವರೆಗೂ ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ಮೂಲ ಬಿಜೆಪಿ ಮುಖಂಡರನ್ನು ಸಂಪರ್ಕಿಸಿಲ್ಲ. ನಾಯಕರೇ ಸಂಪರ್ಕಿಸಿದರೂ ಅವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದವು. ಕಳೆದ ಹಲವು ದಿನಗಳಿಂದ ಪ್ರಚಾರ ನಡೆಸಲಾಗುತ್ತಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಆದರೆ ಈ ಬಗ್ಗೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ತಿಳಿಸುವುದಾಗಲಿ ಅವರನ್ನು ಪ್ರಚಾರಕ್ಕೆ ಬಳಸಿಕೊಳ್ಳುವುದಾಗಲಿ ಮಾಡದೆ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹಲವು ಕಾರ್ಯಕರ್ತರು ಸಭೆಯಲ್ಲಿ ಅಳಲು ತೋಡಿಕೊಂಡರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಜಿವಿ ಮಂಜುನಾಥ್, ಅಭ್ಯರ್ಥಿ ಯಾರೇ ಆಗಲಿ, ಮನಸ್ಥಿತಿ ಏನೇ ಇರಲಿ, ನಮ್ಮ ರಕ್ತ ಬಿಜೆಪಿ ರಕ್ತ. ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಹಾಗಾಗಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವ ಜೊತೆಗೆ ಅವರ 400 ಸಂಸದರನ್ನು ಗೆಲ್ಲುವ ಗುರಿಗೆ ನಮ್ಮ ಕ್ಷೇತ್ರದಿಂದಲೇ ಗೆಲುವಿನ ನಾಂದಿ ಹಾಡೋಣ. ಯಾವುದೇ ಬೇಸರ ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಬಿಜೆಪಿ ಪರ ಪ್ರಚಾರ ನಡೆಸಬೇಕು ಎಂದು ಮನವಿ ಮಾಡಿದರು. ಇನ್ನು ಈ ವೇಳೆ ಬಿಜೆಪಿ ಮುಖಂಡ ರಾಜೇಶ್ ಜೈನ್ ಮಾತನಾಡಿ, ಬಿಜೆಪಿಗೆ ಮತ ಇಲ್ಲ ಎಂದು ಹೇಳುವುದು ಸರಿಯಿಲ್ಲ. ಬಿಜೆಪಿ ಇಲ್ಲಿ ಪ್ರಬಲವಾಗಿದೆ. ಅದೇ ಕಾರಣಕ್ಕೆ ಕಳೆದ ಬಾರಿ 1.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಇಲ್ಲಿ ಬಿಜೆಪಿ ಸಂಸದರು ಆರಿಸಿ ಬಂದಿದ್ದಾರೆ. ಈ ಬಾರಿ ಅಂತರ ಅದಕ್ಕಿಂತ ಹೆಚ್ಚು ಆಗಬೇಕು. ಆ ಮೂಲಕ ಇಲ್ಲಿ ಬಿಜೆಪಿ ಸುಭದ್ರವಾಗಿದೆ ಎಂಬ ಸಂದೇಶ ರವಾನಿಸಬೇಕು ಎಂದು ಹೇಳಿದರು. ಎಲ್ಲ ಮತದಾರರಿಗೆ, ಮತಬಾಂಧವರಿಗೆ, ಎಲ್ಲ ಕೆಲವು ಮಾಧ್ಯಮ ಮಾಧ್ಯಮದಲ್ಲಿ ಮತ್ತು ಕೆಲವರು ಮಾತಾಡೋರು ಬಿಜೆಪಿ 3,000 5,000 ಅಂತ. ಈ ಸಲ ಲೋಕಸಭೆ ಎಲೆಕ್ಷನಲ್ಲಿ ನಮ್ಮದು 1.25 ಲಕ್ಷ ಲೀಡ್ ಇದೆ. ಅದ್ರ ಮೇಲೆ ಏನಾರ ಬರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಎಲ್ಲ ಹೇಳ್ತೀರಾ 3,000 ಆಯಿತು, 5,000 ಆಯಿತು. ಇವಾಗ ಲೋಕಸಭೆಯಲ್ಲಿ ನಮಗೆ 1,70,000 ಮೇಲೆ ಮತಗಳು ಲೀಡಿದ್ವು ಹೋದ ಎಲೆಕ್ಷನಲ್ಲಿ. ಈಗ ಅದ್ರ ಮೇಲೆ ಬರೋದಕ್ಕೆ ಎಲ್ಲ ಕಾರ್ಯಕರ್ತರು ಪ್ರಯತ್ನ ಮಾಡಬೇಕು. ಮತ್ತು ಸುಮ್ಮನೆ ಅದು ಇದು ಮಾತಾಡ್ಕೊಂಡಿರೋ ಬದಲು ಪ್ರಯತ್ನ ಮಾಡಿ ಅಂತ ನನ್ನ ಕಳಕಳಿಯ ಮನವಿ. ಕಣ್ಣಿನ ಶಸ್ತ್ರಚಿಕಿತ್ಸೆಯಾದ ಕಾರಣಕ್ಕೆ ಕಳೆದ ಹಲವು ದಿನಗಳಿಂದ ಪ್ರಚಾರಕ್ಕೆ ದೂರವಾಗಿದ್ದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ಇದೀಗ ಆಕ್ಟಿವ್ ಆಗಿದ್ದು, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಎಲ್ಲರೂ ಕೈ ಜೋಡಿಸುವಂತೆ ಕರೆ ನೀಡುವ ಮೂಲಕ ಬಿಜೆಪಿ ಬೆಂಬಲಿಸಿದ್ದು, ಇರುವ ಅಲ್ಪಾವಧಿಯಲ್ಲಿ ಇನ್ನೂ ಏನೇನು ರಾಜಕೀಯ ಬದಲಾವಣೆಗಳು ನಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.